ಸೊ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಸೊ ರಾತ್ರಿ ಮಲ್ಗೆ ಎದ್ದೇಳಷ್ಟರಲ್ಲಿ ಬೆಳಗಾಗೇ ಬಿಟ್ಟಿತ್ತು. ಹಾಗೆ ಇದನ್ನೆಲ್ಲ ಸೈಟ್ ಸೀಯಿಂಗ್ನೆಲ್ಲ ಎಂಜಾಯ್ ಮಾಡ್ತಾ ಮುಂದೆ ಹೋಗ್ತಾ ನಮ್ಮ ಟ್ರೈನ್ ಜರ್ನಿನ ನಾವು ಎಂಜಾಯ್ ಮಾಡಿದ್ವಿ. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮಾರ್ನಿಂಗ್ ಆಗಿದೆ. ಬ್ರಷ್ ಮಾಡಿ ಇವಾಗ ಮನೆಯಿಂದ ಚಪಾತಿ ತಂದಿದ್ವಿ, ಎಲ್ಲ ತಿಂದಾಯಿತು. ಟ್ರೈನ್ ಜರ್ನಿ ಅಂದರೆ ಹಿಂಗೆ ಇರುತ್ತೆ, ಬ್ರಷ್ ಮಾಡಬೇಕು, ಏನೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೊಂಡು ಹೋಗ್ತಾ ಇರಬೇಕು. ಸರೌಂಡಿಂಗ್ಸ್ ನೀವು ನೋಡ್ಬೋದು. ಸೊ ಫಸ್ಟ್ ನಮ್ಮ ಪ್ಲ್ಯಾನ್ ಬಂದು ಫ್ಲೈಟಲ್ಲಿ ಹೋಗೋಣ ಅಂತ ಇತ್ತು. ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಹಾಗಾಗಿ ನಾವು ಟ್ರೈನಲ್ಲಿ ಹೋಗೋ ಪರಿಸ್ಥಿತಿ ಬಂತು. ಬಟ್ ಇಟ್ಸ್ ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ಸ್ ಚೇಂಜ್ ಆಗಿದ್ದ ಕಾರಣ ನಮಗೆ ಫ್ಲೈಟ್ ಕೂಡ ಸಿಗಲಿಲ್ಲ. ಹಾಗೆ ಆಲ್ಮೋಸ್ಟ್ ಫ್ಲೈಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ಸೊ ಟ್ರೈನಲ್ಲಿ ಹೋಗಬೇಕಾಗಿರೋ ಅನಿವಾರ್ಯತೆ ಬಂತು. ಸೊ ಜನಗಳನ್ನ ನೋಡ್ತಿದ್ದೀರಲ್ಲ ಎಲ್ಲಿ ಕೂತಿದ್ದಾರೆ ಅಂತ, ಸ್ಟೆಪ್ಸ್ ಮೇಲೆ ಹಾಗೆ ವಾಶ್ರೂಮ್ ಮುಂದೆ ತುಂಬ ಕಂಜೆಸ್ಟೆಡ್ ಆಗಿ ಜಾಗ ಇತ್ತು, ಅಲ್ಲೇ ಕೂತ್ಕೊಂಡಿದ್ರು. ಇದು ರಿಸರ್ವೇಷನ್ ಕೋಚಾ ಅಥವಾ ಜನರಲ್ ಕೋಚಾ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಕಂಜೆಸ್ಟೆಡ್ ಆಗಿ ಕೂತ್ಕೊಂಡಿದ್ದಾರೆ. ಹಾಗೆ ಇದೆಲ್ಲ ತಪ್ಪು, ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ಜನರು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಮುಂದೆ ಹೋಗ್ತಾ ನೋಡಿ ಅಲ್ಲಿ ಸೀರೆ ಹೇಗೆ ಕಟ್ಟಿದ್ದಾರೆ ಅಸಹ್ಯವಾಗಿ. ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡೋಣ ಅನ್ನೋದು ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಜನರಿಗೆ. ನಾವು ಅಷ್ಟು 5000 6000 ಕೊಟ್ಟು ರಿಸರ್ವೇಷನ್ ಮಾಡಿರ್ತೀವಿ. ಬಟ್ ಇವರು ಬಂದು ಈ ಥರ ಎಲ್ಲ ಟಿಕೆಟ್ ಇಲ್ಲದೆ ಕೂತ್ಕೊಂಡು ರಿಸರ್ವೇಷನ್ ಕೋಚ್ ಅಂತ ಹೇಳಿದ್ರೂ ಹೋಗಲ್ಲ. ಹಾಗೆ ಇಲ್ಲಿ ಟಿ ಸಿನ ನೋಡ್ತಿದ್ದೀರಲ್ಲ, ಜಸ್ಟ್ ದುಡ್ಡನ್ನ ಎಣಿಸ್ಕೊಂಡು ಬ್ಯಾಗ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಅವ್ರೇನು ಯಾರೇ ಅನ್ನಲಿಲ್ಲ. ಈ ಥರ ಮಾಡಿದ್ರೆ ಹೇಗೆ? ಅವ್ರು ತಗೊಳ್ಳೋ ಸಂಬಳಕ್ಕಾದರೂ ನಿಯತ್ತಾಗಿ ದುಡಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನೋಡಿ, ಬೇಲ್ಪುರಿ ಮಾರೋರು ಬಂದಿದ್ದಾರೆ. ಅವ್ರ ಹತ್ರ ಕೂಡ ಸುಲಿಗೆ ಮಾಡಿ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಆ ಬೇಲ್ಪುರಿನ ತಿಂತಿದ್ದಾರೆ ವಿತೌಟ್ ಗಿವಿಂಗ್ ಎ 1 ರೂಪಿ ಮನಿ ಟು ಹಿಮ್. ಇದೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಫೈನಲಿ ಗೈಸ್ ಕೊಪ್ಪರ್ಗಾಂವ್ ಬಂದ್ವಿ. ಸೊ ಈಗ ಆಟೋ ಅಥವಾ ಏನಾದರೂ ಕ್ಯಾಬ್ ಮಾಡಿಕೊಂಡು ಈಗ ರೂಮ್ ಬುಕ್ ಮಾಡಿದ್ವಿ, ಪ್ರೈವೇಟ್ ರೂಮ್. ಸೊ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ಯೋ ನಮ್ಮ ಬೆಂಗಳೂರು ಬಿಸಿಲಿಗಿಂತ ಜಾಸ್ತಿ ಬಿಸಿಲಿದೆಪ್ಪ. ಮಹಾರಾಷ್ಟ್ರ ಬೇರೆ ಅಲ್ವಾ. ಹೇಗಿತ್ತು ಟ್ರೈನ್ ಜರ್ನಿ? ಸೊ ಅವತಾರ ಹೀಗಾಗಿದೆ ನೋಡಿ. ಲೈನಾಗಿ ಟ್ಯಾಕ್ಸಿ ಎಲ್ಲ ಇದೆ. ಸೊ ಇಲ್ಲಿ ಪ್ರೈವೇಟ್ ಟ್ಯಾಕ್ಸಿನೂ ಇರುತ್ತೆ, ಆಮೇಲೆ ಶೇರಿಂಗ್ ಆಟೋ ಆ ಥರನೂ ಇರುತ್ತೆ. ಸೊ ನೋಡಿಕೊಂಡು, ಟೂರಿಸ್ಟ್ ಪ್ಲೇಸ್ ಅಲ್ವಾ ಇದು, ಏನಪ್ಪ ಮೋಸ ಮಾಡೋರು ಇರ್ತಾರೆ. ಹಾಗಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು. ಸೊ ಬನ್ನಿ ಮುಂದೆ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಯಪ್ಪ ಏನು ಬಿಸಿಲು ನೋಡಿ ಗೈಸ್. ಸೂರ್ಯ ನೆತ್ತಿ ಮೇಲೆ ಇದ್ದಾನೆ. ಸೊ ಕರೆಕ್ಟಾಗಿ 2 o'clockಗೆ ಟ್ರೈನ್ ರೀಚ್ ಆಗಿದೆ ಕೊಪ್ಪರ್ಗಾವ್ಗೆ. ನೋಡಿ ಅಲ್ಲಿ ನೋಡಿ, ಲಗೇಜ್ ಎಲ್ಲ ಹೇಗೆ ಡಂಪ್ ಮಾಡ್ತಿದ್ದಾರೆ ಶೇರಿಂಗ್ ಆಟೋ ಅಂತ ಹೇಳಿ. ಇದು ಕೊಪ್ಪರ್ಗಾಂವ್ ಸ್ಟೇಷನ್. ಸೊ ಫೈನಲಿ ಗೈಸ್ ಆಟೋ ಸಿಕ್ತು. ಸೊ ಈಗ ನಾವು ರೂಮ್ ಮಾಡಿರೋಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರೂಮ್ ಮಾಡಿದ್ದೀವಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ಫ್ರೆಶ್ ಅಪ್ ಆಗಿ ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿ ಗಾಳಿ ಹೊಡಿತಾ ಇದೆ ನೋಡಿ ಆಚೆ. ಸೊ ಸ್ವಲ್ಪ ನಾಯ್ಸ್ ಇದೆ ಆಟೋಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಟ್ರೈನ್ ಜರ್ನಿನ ಚೆನ್ನಾಗಿದೆ. ಮತ್ತೆ ಓಕೆ, ಅಲ್ಲೋಗಿ ಮೀಟ್ ಮಾಡೋಣ. ಎಲ್ಲ ಇವರೆಲ್ಲ ಪಾದಯಾತ್ರೆ ಹೋಗೋದು ಶಿರಡಿಗೆ, ನೋಡ್ಬೋದು ನೀವು. ಸೊ ಫೈನಲಿ ಗೈಸ್ ನಾವು ಬುಕ್ ಮಾಡಿರೋಂತಹ ರೂಮು ಇದು. ಸೊ ಎಂಟ್ರಿ ಹೀಗಿದೆ. ಒಳಗಡೆ ಹೋಗ್ತಾ ನೋಡೋಣ ಬನ್ನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಮೇಲೆ ರೈಲ್ವೆ ಸ್ಟೇಷನಿಂದ ಅರೌಂಡ್ 20 ಕಿಲೋಮೀಟರ್ಸ್ ಫಾರ್ ಅವೇ ಇದೆ. ಸೊ ನೋಡಿ ಹೇಗಿದೆ ಅಂತ ವೀಡಿಯೋ. ಏನನ್ನಿಸ್ತಿದೆ ಭಕ್ತಿ ನಿವಾಸ್? ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ, ಹೋಗಿ ಚೆಕ್ ಇನ್ ಮಾಡಬೇಕು. ಇದು ಬಂದು ಟ್ರಸ್ಟ್ ಹೌದೇನೆ ಭಕ್ತಿ ನಿವಾಸ್ ಅಂತ, ಆನ್ಲೈನಲ್ಲಿ ಬುಕ್ ಮಾಡಿರೋದು. ಬನ್ನಿ ಮುಂದೆ ತೋರಿಸ್ತೀವಿ. ಸೊ ಭಕ್ತಿ ನಿವಾಸ್ ಎಂಟ್ರಿ ಆದ ತಕ್ಷಣ ಸಾಯಿಬಾಬಾ ಫೋಟೋ ಇದೆ. ಅದಾದಮೇಲೆ ಇಲ್ಲಿ ವೆರಿಫಿಕೇಷನ್ಗೆ ಬರಬೇಕು. ಸೊ ನಾವು ಆನ್ಲೈನಲ್ಲಿ ಏನು ಬುಕ್ ಮಾಡಿರ್ತೀವಲ್ವ ಅದನ್ನ ವೆರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬರಬೇಕು.
ಸೊ ದಟ್ ಅವರು ನೋಡಿ ನಮಗೆ ಇದು ನೀವು ಆನ್ಲೈನ್ ಬುಕ್ ಮಾಡಿದ್ದೀರಾ ಅಂತ ಹೇಳಿ ಕನ್ಫರ್ಮೇಷನ್ ಕೊಟ್ಟಮೇಲೆ ರೂಮ್ ಕೀ ಕೊಡ್ತಾರೆ. ಸೊ ನಾವು ಚೆಕ್ ಇನ್ ಮಾಡಿದಂತಹ ರೂಮ್ ವರಾಂಡಲ್ಲಿ ಈ ಥರ ಕಿಡ್ಸ್ಗೆ ಆಟಾಡೋಕ್ಕೆ ಜಾಗ ಇದೆ. ಸೊ ಲೈಕ್ ಪ್ಲೇ ಸ್ಟೇಷನ್ ಥರ ಏನೋ ಮಾಡಿದ್ದಾರೆ ನೋಡಿ, ಎಲ್ಲ ವ್ಯವಸ್ಥೆ ಇದೆ. ಸೊ ವಾಕಿಂಗ್ ಬರ್ಬೋದು ಸಾಯಂಕಾಲದ ಹೊತ್ತು. ಸೊ ಎವ್ರಿಥಿಂಗ್ ಈಸ್ ದೇರ್. ಸೊ ಗೈಸ್ ಜಸ್ಟ್ ರೀಚ್ ಆದ್ವಿ ನೋಡಿ. ರೂಮ್ ಸಖತ್ತಾಗಿದೆ, ಆಮೇಲೆ ರೂಮ್ ಟೂರ್ ಮಾಡ್ತೀನಿ ನೋಡೋರಂತೆ. ಸೊ ಪ್ರಸಾದನೂ ಆಗ್ತಾಯಿದೆ. ಸೊ ನಾವು ಉಳ್ಕೊಂಡಿರುವಂತಹ ಭಕ್ತಿ ನಿವಾಸಲ್ಲಿ 24x7 ಪ್ರಸಾದ ಇದೆ, ದೇವರ ಪ್ರಸಾದ. ಸೊ ಪ್ರಸಾದ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಿಕಾಸ್ ಪ್ರಸಾದ ಟೈಮಿಂಗ್ಸ್ ಮುಗಿದೋಗ್ಬಿಡುತ್ತೆ, ಆಮೇಲೆ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮಗೆ ದರ್ಶನ ಕೂಡ ಇರೋದು 6 o'clock ಅಲ್ವಾ. ಸೊ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ, ಇಂಚು ಆದರೆ ಏನೂ ಪರವಾಗಿಲ್ಲ ಅಂತ ಫಸ್ಟು ಪ್ರಸಾದ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಸೊ ಎಲ್ಲಾದರೂ ಮತ್ತು ಟೀ ಆ್ಯಂಡ್ ಕಾಫಿ ಜಸ್ಟ್ 2 and 3 rupees ನೋಡಿದ್ದೀರಾ. ಸೊ ರೇಟ್ ನೋಡಿ ನೀವೇ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಶಿರ್ಡಿಲಿ ಈ ಥರ ರೇಟ್ ಇದೆ ನೋಡಿ, ಆಶ್ಚರ್ಯ ಆಯಿತು. ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಂತ ತುಂಬ ಬಿಸ್ನೆಸ್ ಮಾಡೋರೇ ಜಾಸ್ತಿ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ ನೋಡಿ. ಜಸ್ಟ್ 2 and 3 rupeesಗೆ ಏನು ಸಿಗುತ್ತೆ? ಜಸ್ಟ್ ಒಂದು ಚಾಕ್ಲೇಟ್ ಕೂಡ ಸಿಗೋಲ್ಲ, ಒಂದು ಚೆನ್ನಾಗಿರೋ ಚಾಕ್ಲೇಟ್ ಕೂಡ ಬರೋಲ್ಲ. ಯಾರಿಗಾದರೂ ಸಡನ್ನಾಗಿ ತೊಗೊಂಡು ತಿನ್ನೋಣ ಅಂತ ಅಂದರೆ ಇಲ್ಲಿ ಖುಷಿ ಆಯಿತು ನೋಡಿ. ಈಗೆಲ್ಲ ಟೂರಿಸ್ಟ್ ಪ್ಲೇಸ್ ಬೇರೆ ಅಂತ ಏಪ್ರಿಲ್ ಮೇ ಅಂತ ಹೇಳಿಬಿಟ್ಟು ಏನು ಜಾಸ್ತಿ ರೇಟ್ ಇಲ್ಲ. ಸೊ ಈ ಥರ ನೋಡಿ ಎಲ್ಲ ಕಲಿಬೇಕು ಎಲ್ಲ ದೇವಸ್ಥಾನಗಳಲ್ಲೂ ಅಂತ. ಸೊ ನೋಡಿ ಕಾಫಿ ಸಖತ್ತಾಗಿದೆ. ಸೊ ನೋಡಿ ಕಾಫಿ ಸಖತ್ತಾಗಿದೆ. ಈಗಿನ ಕಾಲದಲ್ಲಿ ಆ ಥರ ರೇಟೆಲ್ಲ ಹೇಗೆ ಸಾಧ್ಯ ಹೇಳಿ ನೋಡಿ. ಸೊ ಅಲ್ಲಿ ನೋಡಿ ಒಂದೇ ಒಂದು ಮಾವಿನಕಾಯಿ ಕಾಣಿಸ್ತಾ ಇದೆಯಾ? ಸೊ ನೋಡಿ, ಓ ಈ ಕಡೆ ಇದೆ, ನಾನು ನೋಡೇ ಇಲ್ಲ ನೋಡಿ ಗೈಸ್. ಎಷ್ಟೊಂದು ಮಾವಿನಕಾಯಿ ಇದೆ. ಹೇಗಿದೆ ಕಾಫಿ? ಸಖತ್ತಾಗಿದೆ ಅಲ್ವಾ? ಸೊ ಟೂರಿಸ್ಟ್ ಪ್ಲೇಸ್ ಆದ್ರೂ ಎಷ್ಟೋ ಜನ ಹೇಗಾದರೂ ರೇಟ್ ಇಟ್ಬೋದು, 10 ಇರ್ಬೋದು, 15 ಇರ್ಬೋದು, 20 ಇರ್ಬೋದು. ಇಲ್ಲಿ ನೋಡಿ ದೇವಸ್ಥಾನ ಅಂತ ಹೇಳಿ ಜಸ್ಟ್ 2 and 3 rupees ಮಾತ್ರ ಇದೆ. ಏನು ಸಿಗುತ್ತೆ ಗೈಸ್ ಈಗಿನ ಕಾಲದಲ್ಲಿ? ಜಸ್ಟ್ ಒಂದು ಚೆನ್ನಾಗಿರೋ ಚಾಕ್ಲೇಟ್ ಸಿಗಲ್ಲ ಅಂಥದ್ದಲ್ಲಿ ಟೀ ಕಾಫಿ ಅದು ಎಷ್ಟು ಚೆನ್ನಾಗಿದೆ ಹೇಳಿ. ಕಾಫಿ ಆಗಿದೆ ನೋಡಿ. ಇವರು ವಾಟರ್ ಬಾಟ್ಲು ಅಷ್ಟೇ ಜಸ್ಟ್ 10 rupees. ಇವ್ರು ನೋಡಿ ಅಟೈರು ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ನನ್ನ ಟೈರು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಬೇಕು, ಕಮೆಂಟ್ ಮಾಡಿ ತಿಳಿಸಿ. ನಮ್ಮದು ಔಟ್ಫಿಟ್ ಬಂದು ಇದು. ಕಾಫಿ ಸೂಪರ್ ಆಗಿದೆ, ಪ್ರಸಾದ ಸೂಪರ್ ಆಗಿದೆ. ಇನ್ನೇನಿದ್ರು ದರ್ಶನ ಹೇಗಾಗುತ್ತೆ ಅಂತ ನೋಡಬೇಕು. ಮಾವಿನಕಾಯಿ ನೋಡ್ಕೊಂಡು ಕಾಫಿ ಕೊಡ್ತಾರೆ, ಸೂಪರ್ ಆಗಿದೆ ಕಾಫಿ. ಹಿಂಗೆ ಮುಂದೆ ಹೋಗಿ ಶಿರ್ಡಿ ಟೆಂಪಲ್ ತೋರಿಸ್ತೀವಿ ನೋಡಿ. ನಲ್ಲಿ ಆವಾಗಲೇ ಬಂದಾಗ ಏನು ಬಿಸಿಲು ಅಂತೀರಾ, ಇವಾಗ ನೋಡಿ ಆರಾಮಾಗಿ ಹೋಗ್ಬೋದು. ಇವ್ರು ಕಚ್ಚೆ ಪಂಚೆ ಏರ್ಸ್ಕೊಂಡಿದ್ದೆ ಸರಿ ಹೋಗ್ತಾ ಇರೋದು, ಎಲ್ಲೂ ನೋಡಲ್ಲ ಬೇರೆ ಕಡೆ. ಸೊ ಇಲ್ಲಿ ದರ್ಶನಕ್ಕೆ ಬರುವಾಗ ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ, ಮರಿಬೇಡಿ, ಓಕೆನಾ? ಸೊ ನೋಡಿ ಇಲ್ಲಿ ಫ್ರೀ ಬಸ್ ಬರುತ್ತೆ, ಸೇಮ್ ತಿರುಪತಿ ಥರನೇ. ಇಲ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಫ್ರೀ ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗ್ಬೋದು. ಆ ಫ್ರೀ ಬಸ್ಸಲ್ಲಿ ಜಸ್ಟ್ 10 to 15 seats ಅಷ್ಟೇ ಇರುತ್ತೆ. ಸೊ ನಮಗೆ ಈಗ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ನಾವೇ ಒಂದು ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲ ವ್ಯವಸ್ಥೆನೂ ಇದೆ, ಸೇಮ್ ತಿರುಪತಿ ಥರನೇ. ತಿರುಪತಿಲೂ ಹಾಗೆ ಅಲ್ವಾ, ಬೆಟ್ಟದ ಮೇಲೆ ಎಲ್ಲ ಏನೇ ಪ್ಲೇಸಸ್ ನೋಡಬೇಕಂದ್ರೂ ಅಲ್ಲಿ ಆರೆಂಜ್ ಕಲರ್ದು ಬಸ್ ಬರುತ್ತಲ್ಲ ಫ್ರೀ ಬಸ್, ಅದೇ ಥರನೇ ಇಲ್ಲೂ ಇದೆ. ಇನ್ನೊಂದು ತಿರುಪತಿ ಏನಂದರೆ ಇವಾಗ ಬಿಸ್ನೆಸ್ ಆಗೋಗಿದೆ, ಇಲ್ಲೇನಂದರೆ ಎಲ್ಲ ಭಕ್ತಿಗೋಸ್ಕರ ಮಾಡ್ತಿದ್ದಾರೆ. ಎಸ್ ಗೈಸ್ ನೋಡಿ, ಬಿಸಿಲು ಆಚೆ ಬಂದರೆ ಸಾಕು ಕಣ್ಣಿಗೆ ಬಿಸಿಲು ಹೊಡಿಯುತ್ತಪ್ಪ, ಸಿಕ್ಕಾಪಟ್ಟೆ ಬಿಸಿಲು. ಟ್ಯಾನ್ ಆಗದೆ ಇದ್ದರೆ ಸಾಕು ಗೈಸ್. ಸನ್ಸ್ಕ್ರೀನ್ ತುಂಬ ಹಚ್ಕೊಂಡಿದ್ದೀನಿ, ಬೇರೆ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಆವಾಗಲೇ ಪಲ್ಲಕ್ಕಿನ ತೋರಿಸಿದ್ವಲ್ಲ, ಸೊ ಅದೇನು ಅಂತಂದರೆ ರಾಮನವಮಿ ಸೆಲೆಬ್ರೇಷನ್ ಆಗಿದೆ. ಸೊ ಗೈಸ್ ನೋಡಿ, ಫುಲ್ ಬಂಡಲ್ ಸೊ ಗೈಸ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ. ಸೊ ಅಲ್ಲಿ ದರ್ಶನಕ್ಕೆ ಮೊಬೈಲ್ ಅಲಾವ್ ಇಲ್ವಂತೆ, ಸೇಮ್ ತಿರುಪತಿ ಥರನೇ. ಸೊ ಅಲ್ಲಿ ಲಾಕರ್ ಇದೆ. ನಾವು 400 rupees ಆ್ಯಂಡ್ 200 rupees ಎರಡೂ ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ 6 gate ಅಂತ ಇದೆ, ಗೇಟ್ ನಂಬರ್ 6 ಅಂತ. ಅಲ್ಲಿ ಹೋಗಿ ಮೊಬೈಲ್ನ ಡಂಪ್ ಮಾಡಬೇಕು ಅಂತ ಲಾಕರಲ್ಲಿ. ಸೊ ಬನ್ನಿ, ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಬೇರೆ ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ,
ಕಾಲು ಸುಡ್ತಾ ಇದೆ, ಆದ್ರೂ ಮತ್ತು ದರ್ಶನಕ್ಕೆ ಅಂತಲೇ ಬಂದಿರೋದಲ್ವ, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದು ನೋಡಿ ಗೇಟ್ 5 ಇದು. ಸೊ ನಾವು ಗೇಟ್ 6ಗೆ ಹೋಗಬೇಕು. ಇಲ್ಲಿ ಪಲ್ಲಕ್ಕಿ ಸೇವೆ ಆರಂಭ ಆಗಿದೆ, ಅಂತಂದರೆ ರಾಮನವಮಿ ಪಲ್ಲಕ್ಕಿ. ಇಲ್ಲಿ ಸಾಯಿಬಾಬಾ ದೇವರು ತುಂಬ ರಾಮದೇವರಿಗೆ ಬೇಡ್ಕೊಂಡಿದ್ರಂತೆ. ಆಮೇಲೆ ರಾಮದೇವರ ಭಕ್ತರು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅದೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ಬಟ್ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯೂಶ್ವಲ್ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿ ಫ್ರೀ ಇದೆ. ಅದಾದಮೇಲೆ ಇದು ಬಂದು ಗೇಟ್ 1 ಮತ್ತು 6 ಹತ್ರ ಡಿಫ್ರೆನ್ಸ್ ಇದೆ ಇದು. ಆಮೇಲೆ ಇಲ್ಲಿ ಬಂದು ಫೋನ್ ಸ್ಟ್ಯಾಂಡ್. ಸೊ ಅದು ಚಪ್ಪಲಿ ಸ್ಟ್ಯಾಂಡು. ಸೊ ಗೇಟ್ ನಂಬರ್ 1 ಆ್ಯಂಡ್ 6 ಮಧ್ಯೆ ಈ ಗೇಟ್ ಸಿಗುತ್ತೆ. ಸೊ ಇದು ಬಂದು ಅಲ್ಲಿ ನೋಡ್ತಿದ್ದೀರಲ್ಲ ಆರೆಂಜ್ ಕಲರ್ ಪ್ಯಾಕೆಟ್ಸ್ ಎಲ್ಲ, ಅದೆಲ್ಲ ಬಂದು ಮೊಬೈಲ್ ಕೌಂಟರ್ಸ್. ಸೊ ಒಂದು ಫೋನ್ಗೆ 5 ರೂಪೀಸ್. ದೇವಸ್ಥಾನದೊಳಗಡೆ ನೋಡ್ತಿರ್ಬೋದು ಅಲ್ಲಿ ಪರ್ ಮೊಬೈಲ್ 5 ರೂಪೀಸ್ ಅಂತಿದೆ. ಸೊ ದೇವಸ್ಥಾನದೊಳಗಡೆ ಮೊಬೈಲ್ ಅಲ್ಲವಿಲ್ಲ. ಸೊ ಇಲ್ಲಿ ಮೊಬೈಲು ಮತ್ತು ಆ್ಯಸ್ ಯೂಶ್ವಲ್ ಶೂನ ಇಲ್ಲಿ ಇಟ್ಬಿಟ್ಟು ಹೋಗಬೇಕಾಗುತ್ತೆ. ದರ್ಶನ ಏನು ಕೇಳ್ತೀರ ಗೈಸ್, ಸಖತ್ತಾಗಾಯಿತು. ಐ ವಾಸ್ ಲಿಟ್ರಲಿ ಇನ್ ಟಿಯರ್ಸ್. ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಪಾಪ ಅವರು ಸೆಕ್ಯೂರಿಟಿ ಅವರು ಇನ್ನೊಂದು ಸ್ವಲ್ಪ ನಿಂತ್ಕೊಂಡು ದರ್ಶನ ಮಾಡಿ ಅಂತ ಎಲ್ಲರೂ ಪಾಪ ತಳ್ತಾಯಿದ್ರು. ಆದರೆ ನನ್ನ ಮತ್ತು ನಮ್ಮ ಹಸ್ಬೆಂಡ್ನ ಇನ್ನೊಂದು ಸ್ವಲ್ಪ ತಿದ್ದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ತುಂಬ ಖುಷಿ ಆಯಿತು. ಇರಿ ಬನ್ನಿ ಕೇಳೋಣ ಅವ್ರನ್ನೇ. ಏನನ್ಸುತ್ತೆ ದರ್ಶನ? ಚೆನ್ನಾಗಾಯಿತು. ಒಂದು 10 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡಿದ್ವಿ. ಪೊಲೀಸು ಇವರೆಲ್ಲ ಮುಂದೆ ನಿಂತಿದ್ದು, ಅದು ನಮ್ಮನ್ನು ಬಿಟ್ಟು. ನಿಮಗೆ ತುಂಬ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಸೊ ಗೈಸ್ ಸಖತ್ತಾಗಾಯಿತು ದರ್ಶನ ಮಾತ್ರ. ನನಗೆ ಹೇಳಿದ್ನಲ್ಲ, ಐ ವಾಸ್ ಲಿಟ್ರಲಿ ಇನ್ ಟಿಯರ್ಸ್. ಅಷ್ಟು ಚೆನ್ನಾಗಾಯಿತು ದರ್ಶನ, ತುಂಬ ಚೆನ್ನಾಗಾಯಿತು ಗೈಸ್. ಮತ್ತು ಇಲ್ಲಿ ಮೊಬೈಲ್ನ ವಾಪಸ್ ಬಂದು ಈಸ್ಕೋಬೇಕು. ಅವರೊಂದು ರೆಸಿಪ್ಟ್ ಕೊಡ್ತಾರೆ ಈ ಥರದ್ದು. ಆ ರೆಸಿಪ್ಟ್ ಕೊಟ್ಬಿಟ್ಟು ವಾಪಸ್ ಮೊಬೈಲ್ನ ಮತ್ತು ನಮ್ಮ ಚಪ್ಪಲಿ ಸ್ಟ್ಯಾಂಡ್ನ ಇಸ್ಕೋಬೋದು. ಫೋನಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ 5 ರೂಪೀಸ್. ಬಟ್ ಚಪ್ಪಲಿಗೆಲ್ಲ ಫ್ರೀ ಇದೆ. ಸೊ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಟಿಕೆಟಿಂಗ್ ಇದೆ ಅಂದರೆ ದೇವ್ರದ್ದು ನೋಡಿ ಗೈಸ್. ಸೇಮ್ ಮಂತ್ರಾಲಯ, ತಿರುಪತಿ, ಧರ್ಮಸ್ಥಳ ಆ ಥರನೇ ಇದೆ. ತುಂಬ ಚೆನ್ನಾಗಿದೆ. ಸಾಯಿಬಾಬಾ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಈಗ ಅಲ್ಲಿ ಖಂಡೋಬಾ ಟೆಂಪಲ್ ಅಂತ ಇದೆ, ಅದನ್ನ ನೋಡೋಣ ಅಂತ ಸೊ ಹೋಗ್ತಾ ಇದ್ದೀವಿ. ಇಲ್ಲೇ ದೇವಸ್ಥಾನದಿಂದ ಜಸ್ಟ್ ಒಂದು 350 ಮೀಟರ್ಸ್ ಫಾರವೇ ಇದೆ, ಅಷ್ಟೇನು ದೂರ ಏನಿಲ್ಲ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸಾಯಂಕಾಲದ ವ್ಯೂ ಹೀಗಿರುತ್ತೆ ನೋಡಿ. ಎಲ್ಲ ಸಾಯಿಬಾಬಾ ತುಂಬ ಖುಷಿ ಆಯಿತು ಗೈಸ್. ದರ್ಶನ ಚೆನ್ನಾಗಾಯಿತು. ಸೊ ಈಗ ಖಂಡೋಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಸೊ ನೋಡಿ ಇಲ್ಲಿ ನೈಟ್ ವ್ಯೂ ಹೀಗಿದೆ, ಸಖತ್ತಾಗಿದೆ. ಚೇಪೆಕಾಯಿ ಎಲ್ಲ ತೊಗೊಂಡ್ವಿ. ಹಾಗೆ ಈಗ ಲೈಮ್ ಸೋಡಾ ಎಲ್ಲ ಕುಡಿದ್ಬಿಟ್ಟು ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಅಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಾಯಿಬಾಬಾ. ಅದು ಸೂಪರಾಗಿದೆ ಅಲ್ವಾ, ಸಖತ್ತಾಗಿದೆ. ನನಗೆ ಅಂತೂ ತುಂಬ ಇಷ್ಟ ಆಯಿತು ನೋಡಿ. ಸೊ ಗೈಸ್ ಚಿಲಿಪಿಲಿ ಕೇಳಿಸ್ಕೊಳ್ಳಿ. ಹಾಗೆ ರಾಮನವಮಿ ಪ್ರಯುಕ್ತ ಎಲ್ಲ ಸಾಂಗ್ಸ್ ಹಾಕಿದ್ದಾರೆ. ಸೊ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಈಗ ಹೋಗ್ತಾ ಇದ್ದೀವಿ. ಇಷ್ಟೇ ಗೈಸ್, ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಆಮೇಲೆ ಅಲ್ಲಿ ಪ್ರಾಂಗಣದಲ್ಲಿ ಮೊಬೈಲ್ ಅಲವ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಅಲ್ಲಿ ತುಂಬ ಚೆನ್ನಾಗಿರೋ ವ್ಯವಸ್ಥೆಗಳು ಎಲ್ಲ ಇತ್ತು. ಅಂದರೆ ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು, ಅದನ್ನ ತೋರ್ಸೋಕ್ಕೆ ಆಗಲಿಲ್ಲ. ಆಮೇಲೆ ಏನಂತಾರೆ ಅದು ಫೌಂಟೇನು ಎಲ್ಲ ಎಷ್ಟೊಂದಿತ್ತು. ಅದರಲ್ಲಿ ತುಂಬ ಏನಂತ ಹೇಳ್ತಾರೆ ಫೌಂಟೇನು, ಆಮೇಲೆ ಆನೆ ಅದೆಲ್ಲ ಇತ್ತು. ಆದರೆ ಮೊಬೈಲ್ ಇಲ್ಲದೆ ಇರೋ ಕಾರಣ ಅದೆಲ್ಲ ಏನೂ ತೋರ್ಸೋಕ್ಕಾಗಲಿಲ್ಲ. ಆದರೆ ಸೂಪರಾಗಿತ್ತು. ಸೊ ಇಷ್ಟು ಹೇಳ್ತಾ ನಾಳೆ ಶನಿ ಸಿಂಗಾಪುರಕ್ಕೆ ಹೋಗಬೇಕು. ಸೊ ಅಲ್ಲಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಪಾಚ್ಕೊಳ್ಳೋದೆ. ಸೊ ಬಂದಿದ್ದೆ ಲೇಟು, ಹಾಗಾಗಿ ಏನೂ ಫೋಟೋ ಮತ್ತು ವಿಡಿಯೋ ತೊಗೊಳಕ್ಕಾಗಲಿಲ್ಲ ಜಾಸ್ತಿ. ಒಂದೆರಡಿದೆ, ಅದನ್ನ ಇನ್ಸ್ಟಾಲ್ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಕೀಪ್ ಸಪೋರ್ಟಿಂಗ್. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಗೈಸ್, ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಮತ್ತೆ ಒಂದು ನಾನು ಅಜ್ಜಿ ನೋಡಿದೆ, ದರ್ಶನದಿಂದ ಆಚೆ ಬರ್ತಾಯಿದ್ವಿ. ಸೊ ಲಿಟ್ರಲಿ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂತಂದರೆ ಮೇ ಬಿ ಒಂದು 94-95 ಇಯರ್ಸ್ ಆಗಿದೆ. ಸೊ ಅವರು ಸಾಯಿಬಾಬಾ ಮೂರ್ತಿ ನೋಡಿ, ಅಂದರೆ ದೇವ್ರ ದರ್ಶನ ಮಾಡಿಕೊಂಡು
ನಿಜವಾಗ್ಲೂ ಹೇಗೆ ಅಳ್ತಿದ್ರು ಅಂತಂದರೆ ನಮಗೂ ಅಳು ಬಂತು. ಅಷ್ಟು ಭಾವಪೂರ್ಣವಾಗಿ ಅವರು ದರ್ಶನ ಮಾಡಿಕೊಂಡು ಅಳ್ತಿದ್ರು. ನನಗೂ ಹಾಗೆ ಅನಿಸ್ತು. ನಿಮಗೆ ಏನನ್ಸುತ್ತೆ? ವಯಸ್ಸಾದವರಿಗೆ ದೇವ್ರನ್ನ ನೋಡಿದ್ರೆ ಅದೇನೋ ಖುಷಿ, ಅದಕ್ಕೆ ಅವ್ರಿಗೆ ಅಳು ಬರುತ್ತೆ. ನಿಮ್ಗೇನು ಅನಿಸ್ತು ದರ್ಶನ ಮಾಡಿ? ನಮಗೆ ತುಂಬಾ ಖುಷಿ ಆಯಿತು. ಇನ್ನೊಂದು ವೈಬ್ರೇಷನ್ ಆಯಿತು ಅಲ್ಲಿ ದೇವ್ರ ಹತ್ರ ಹೋಗ್ತಾ ಇದ್ದಂಗೆ, ತುಂಬ ಚೆನ್ನಾಗಿತ್ತು. ಓಕೆ ಗೈಸ್, ಇಷ್ಟು ಹೇಳೋಕ್ಕೆ ಅದೇ ಆನ್ ಮಾಡಿದೆ. ಅಂದರೆ ವಯಸ್ಸಾದವ್ರು ಎಷ್ಟು ದೇವ್ರ ಹತ್ರ ಅಟ್ಯಾಚ್ ಆಗಿರ್ತಾರೆ ಅಂತ. ಅವ್ರು ದೇವ್ರ ದರ್ಶನ ಮಾಡಿದ ತಕ್ಷಣ ಲಿಟ್ರಲಿ ಕಣ್ಣೀರು ಹಾಕ್ತಿದ್ರು. ಅದು ಹೇಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ.